ಸ್ನೇಹಿತರೆ ಬನ್ನಿ, ಬಹಳ ರೋಚಕವಾದಂಥ ಶ್ರೀರಂಗಪಟ್ಟಣದ ಒಂದು ಮಾನ್ಯುಮೆಂಟ್ ಇದು. ಹುಷಾರಾಗಿ ಬನ್ನಿ. ಅದು ಹೋಗೋದಕ್ಕೆ ಮತ್ತೆ ಇಳಿಸೋದಕ್ಕೆ ಇದೆ ನೋಡಿ, ಒಳ್ಳೆ ಏಲಿಯನ್ಸ್ ತಲೆ ಇದ್ದಂಗೆ. ಟಿಪ್ಪುವಿನ ಕಾಲದಲ್ಲಿ ಆತನ ಧ್ವಜ, ಆತನ ಪತನದ ನಂತರ ಇಂಗ್ಲಿಷ್ ಧ್ವಜ ಇಲ್ಲಿ ಹಾರ್ತಿತ್ತು. ನಮ್ಮ ಮನೇಲಿ ಏನಿದೆ ಅನ್ನೋದೇ ಗೊತ್ತಿಲ್ಲದೆ ನಾವು ಅದ್ಯಾವುದೋ ಮನೆಯಲ್ದು ನಾವು ಹಿಸ್ಟ್ರಿ ಕಲ್ತ್ಕೊಂಡ್ರೆ ಸಾಲದು. ಕರ್ನಾಟಕದ ಇತಿಹಾಸದಲ್ಲಿ ಇದು ಮಾಡಿ ಅದ್ರ ನೀರು ಬಿಟ್ಟು ಒಂಥರ ಇದನ್ನ ಸುತ್ತ ಹೋಗಿ ನೋಡ್ಕೊಂಡ್ಬರ್ರಪ್ಪ. 4 ಕಿಲೋಮೀಟರ್. ಈಗ ಯೋಜನೆ ಮಾಡಬೇಕಿತ್ತು, ಇದೆಲ್ಲ ಬೋಟ್ ಓಡಾಡೋಂಗೆ ಮಾಡ್ತೀನಿ, ಟ್ರೈನ್ ಓಡಾಡೋಂಗೆ ಮಾಡ್ತೀನಿ ಅಂತ ಟ್ರೈನ್ ಬಿಟ್ರು, ಬಿಡ್ತಾವ್ರೆ. ಇನ್ನೂ ಬಿಡ್ತಾನೆ ಟ್ರೈನ್. ಹೇಳ್ತೀನಿ ಬನ್ನಿ, ಅದನ್ನ ಬನ್ನಿ ಹೋಗೋಣ. ಆದ್ರೆ ಸರ್ ಇದು ನೋಡಿ, ಈಗ ನಮ್ಮ ಕಾರ್ ಬಂತಿಲ್ಲಿ ಒಂದೇ ವೆಹಿಕಲ್ ಬರೋಕ್ಕಾಗೋದು, ಇನ್ನೊಂದು ವೆಹಿಕಲ್ ಬರಲ್ಲ. ಆಗಲ್ಲ, ಇದು ಒನ್ ವೇ, ಇದು ಒನ್ ವೇ ಥರನೇ. ಇದು ಕೋಟೆ ಒಳಗಡೆ ಹೋಗೋರು ನೋಡಿ ಆ ಕಡೆಯಿಂದ ಬರಬೇಕು. ಹಾಂ. ಬಟ್ ಅವಾಗ ಮಾಡಿದ್ದು ಒನ್ ವೇನೇ ಇತ್ತು ಅವಾಗ, ಅಥವಾ ಅವಾಗ ಜನ ಇರಲಿಲ್ಲ, ಒಂದ್ ವೇನೆ. ಅಂದ್ರೆ ಆನೆ ಮೇಲೆ ಕುದುರೆ ಮೇಲೆ ಓಡಾಡೋರು ಅಷ್ಟೇ. ಅಷ್ಟೇ. ಅವ್ರಿಗೆ ಅಷ್ಟು ಸಾಕಿತ್ತು. ಜನ ಎಲ್ಲಿ ಸಂದಣಿನೇ ಇಲ್ವಲ್ಲ, ಎಲ್ಲ ಅಲ್ಲಿರ್ತಾ ಇದ್ರು ಜನ. ಇಲ್ಲಿ ಬರೋರು ಇದಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟವರು ಅಷ್ಟೇ. ಈಗ ಎಲ್ಲ ಬರ್ಬೋದು, ಎಲ್ಲ ಹೋಗ್ಬೋದು. ಅದು 98 ಮಾಡಿದ್ದು ರಸ್ತೆ. ಆ ರಸ್ತೆ 98 ಊರೊಳಗಡೆ ಹೋಗೋಕ್ಕೆ. 94 98 ಬಸ್ ಸ್ಟ್ಯಾಂಡ್, ಇದು ಪ್ರೈವೇಟ್ ಸ್ಟ್ಯಾಂಡ್. ದಯವಿಟ್ಟು ನೀಟಾಗಿ ಕ್ಲೀನ್ ಮಾಡಿಸಿ ಪ್ರವಾಸಿಗರು ಬರೋ ರೀತಿ ಉತ್ತೇಜನ ಕೊಟ್ಟರೆ ಆದಾಯ ಬರುತ್ತಲ್ಲ ಸರ್ಕಾರಕ್ಕೆ, ಭಾರತಕ್ಕೆ. ಸರ್ ಇಲ್ಲೇ ಮೀರ್ಸೋದಕ್ಕೆ ಕೂತಾಕಿರೋ ಜಾಗ. ಮೀರ್ ಸದಿಕ್ನ ಆತನಿಗೆ ಯಾವುದೇ ಸಮಾಧಿ ಇಲ್ಲ ಇಲ್ಲಿ. ಇದು ಕೋಟೆ. ಇಲ್ಲಿ ನೋಡಿ, ಇಲ್ಲೊಂದು ಮೂಲೆ ಬಾಗ್ಲ ಥರ, ಇಲ್ಲೂ ಒಂದು ಬಾಗ್ಲಿದೆ, ಮುಚ್ಚೋಗಿದೆ. ನಿಮಗೆ ಆ ಎಡ್ಜಿಂದ ಈ ಎಡ್ಜಿಗೆ ಬರೋದಕ್ಕೆ ಸುಮಾರು ಒಂದು 300ರಿಂದ 400 ಮೀಟ್ರ್ ಆಗುತ್ತೆ. ಸಣ್ಣದೊಂದು ಪ್ಯಾಸೇಜ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ನೀವು ಜಸ್ಟ್ ಒಂದು 60-70 ಅಡಿ ಹೊರಟೋಗ್ಬಿಡ್ಬೋದು. ನೋಡಿ, ಇಲ್ಲಿ ಅಲ್ಲಿ ಮುಚ್ಚೋಗಿದೆ ಅದು. ಸೊ ಅವಾಗಿತ್ತು ಇದು ರೂಟು? ರೂಟ್ ಇತ್ತು, ಇಲ್ಲೇ ಇದೆಯಲ್ಲ. ಮುಚ್ಚಿದ್ದಾರೆ ಅಂದ್ರೆ ನಿಮ್ಗೆ ಅಲ್ಲಿ ಕಂತ್ಕಾನೆ ಡೈರೆಕ್ಟ್ ಅಷ್ಟೇ ಕೆಳಗಡೆ ಹೋಗೋದಕ್ಕೆ, ಕಂತದ ಕೆಳಗಡೆ ಹೋಗೋದು ನಿಮ್ಗೆ ಶಾರ್ಟ್ ಈಗ ಯಾವುದೋ ಒಂದು ತುರ್ತಿತ್ತು, ಎಮರ್ಜೆನ್ಸಿ ಇತ್ತು, ಹೋಗೋದಕ್ಕೆ ಇದು. ನೀವು ಕೋಟೆಯಿಂದ ಹತ್ತಿ ಇಳಿದು ನಾವು ಇಲ್ಲಿಗೆ ಹೋಗ್ಬಿಟ್ಟು ಹತ್ತಿ ಇಳಿಯೋದಕ್ಕೆ ಇಷ್ಟು ಇದು ತ್ರಾಸಾಯಿತು. ನೀವು ಡೈರೆಕ್ಟ್ ಕೆಳಗಡೆ ತಳಭಾಗಕ್ಕೆ ಹೋಗ್ಬೋದು. ಇದು ಅಂದರೆ ನೋಡ್ಬೋದು, ದ್ವಾರ ಏನು ಬಾಗಿಲು ಶೇಪ್ ಏನಿದೆ, ಚೌಕಟ್ಟು ನೋಡ್ತಾ ಇದ್ದೀರಲ್ಲ, ಆ ಚೌಕಟ್ಟನ್ನ ನೋಡ್ಬೋದು ನೀವು. ಮುಚ್ಚಿದ್ದಾರೆ ಅದು. ನೀವು ಅದು ಓಪನ್ ಇದೆ, ನೀವು ನೋಡಿದ್ರೆ ಯಾವ ಥರ? ಇಲ್ಲ ಓಪನ್ ಇದೆ. ಅಂದರೆ ಭಾಳಷ್ಟು ಹಿಂದೆನೇ ಮುಚ್ಚಿಬಿಟ್ಟಿದ್ದಾರೆ. ಅಂದಾಜು ಬ್ರಿಟಿಷರ್ ಟೈಮಲ್ಲೇ ಮುಚ್ಚಿರ್ಬೋದು. ಸ್ವತಂತ್ರ ಆದಮೇಲೆ ಜನಗಳ ವಸತಿ ಬಂದಮೇಲೆ ಹೋಗಿ ಯಾರು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಅಂತ ಅದನ್ನು ಮುಚ್ಚಿರ್ಬೋದು. ಒಟ್ಟಲ್ಲಿ ಮುಚ್ಚಿದ್ರು ಎರಡು ಕಡೆ. ಹೌದೌದು. ಮೀನ್ಸ್ ಹೋಗೋದಕ್ಕೆ ಒಂದು ಪ್ರವೇಶ ದ್ವಾರ, ಕಿಂಡಿ ಥರ. ಇದು 2ನೇ ಪ್ರವೇಶದ ಬಾಗಿಲು. ನೋಡಿ ಈ ಕಲ್ಲು ನೋಡಿ, ಎಷ್ಟು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ. ಪ್ಯಾಸೇಜ್ ನೋಡಿ ಸರ್, ಕಟ್ಟಾಗಿದೆ. ಇದು ಕಂಟಿನ್ಯೂಷನ್ ಕಟ್ಟಾಗಿದೆ. ಸರ್ ಏನು ಸರ್ ಜಾಗ ಇದು? ಆ ಗೇಟ್ ನಿಮಗೆ ಮುಚ್ಚೋದಕ್ಕೆ ಹಾಕೋದಕ್ಕೆ ಒಂದು ಹಲಿಗೆಗಳ ರೀತಿ ಇತ್ತು ಅಂತ ಹೇಳಿದ್ನಲ್ಲ ಈಚೆ, ಆ ಕಂಕ ದಾಟ್ಕೊಂಡು ಬರೋದಕ್ಕೆ, ಅದು ನಿಯಂತ್ರಣ ಮಾಡೋ ಒಂದು ಕೊಠಡಿ. ಆ ರಾಟೆ ಎಲ್ಲ ಇತ್ತು, ಅದನ್ನ ಒಳಗಡೆ ತೋರಿಸ್ತೀನಿ. ಆ ಕಂದಕ ಇದೆಯಲ್ಲ, ಕಂದಕದಲ್ಲಿ ನೀರಿದೆ, ರೋಡ್ ಇಲ್ಲ. ಆ ರೋಡ್ಗೆ ಈ ರೀತಿ ಹಲಿಗೆ ಮುಚ್ಚಿ ಹಲಿಗೆ ಎತ್ತೋ ವ್ಯವಸ್ಥೆ ಇದು. ಇಲ್ಲಿ ರಾಟೆ ಕೋಲೆಲ್ಲ ಇದೆ, ನೋಡ್ಬೋದು. ರಾಟೆದು ಇದಕ್ಕೆ ಒಂದು ಸಂಬಂಧಪಟ್ಟ ಒಂದು ಇದೆಲ್ಲ ನೋಡ್ಬೋದು. ಒಳಗಡೆ ಬನ್ನಿ ಸ್ನೇಹಿತರೆ, ಬನ್ನಿ. ಬಹಳ ರೋಚಕವಾದಂಥ ಶ್ರೀರಂಗಪಟ್ಟಣದ ಒಂದು ಮಾನ್ಯುಮೆಂಟ್ ಇದು. ಹುಷಾರಾಗಿ ಬನ್ನಿ. ನೋಡಿ ಇದು ಆಗಿನ ಕಾಲದ ಮರ ನೋಡಿ ಹೆಂಗಿದೆ, ಆ ಸಲಕರಣೆಗಳು. ಇಲ್ಲಿ ಹೋಗೋ ಬರೋರನ್ನ ನೋಡೋದಕ್ಕೆ. ಅಂದರೆ ನೋಡಿ ಸ್ನೇಹಿತರೆ, ಆಚೆ ಕಡೆ ನೀವು ನೋಡಿದ್ರಲ್ಲ ನೀವು, ಅಲ್ಲಿ ಕಂದಕ ಇದೆ, ಕೋಟೆ ರಕ್ಷಣೆ ಕಂದಕ ಇದೆ. ಅಲ್ಲಿ ತುಂಬ ಆಳವಾದ ನೀರು ಎಲ್ಲ ಇರ್ತಿತ್ತು ಅವಾಗ ಸರ್. ಲಿಟ್ರಲಿ ನೋ ರೋಡ್. ಇಲ್ಲ, ಅದು ಕನೆಕ್ಟಿಂಗೇ ಇಲ್ಲ ಅದು. ಇಲ್ಲ. ಸೊ ಅದಕ್ಕೊಂದು ಹಲಿಗೆ, ದೊಡ್ಡದಾದ ಮರದ ಹಲಿಗೆ. ಅದನ್ನ ಜಸ್ಟ್ ಲೈಕ್ ನೀವು ಹಳೆ ಫಿಲಮ್ಗಳಲ್ಲಿ ನೋಡಿದ್ರೆ ಹಿಂಗೆ ಎತ್ತೋದು, ಹಿಂಗೆ ಮಲಗಿಸೋದು, ಅದೇ ರೀತಿ ಇತ್ತು. ಈಗ ನಮ್ಮ ಟೋಲ್ಗಳಲ್ಲೂ ಇದೆಯಲ್ಲ, ಟೋಲಲ್ಲಿ ಕಾರ್ ಬಂದಾಗ ಒಂದು ಕಬ್ಬಣದ ಗಡ್ಡ ಬರುತ್ತೆ, ಕಾರ್ ದುಡ್ಡು ಕಟ್ಟಾದ್ಮೇಲೆ ಹಿಂಗೆ ಎತ್ಕೊಳ್ಳುತ್ತೆ. ಇದು ನೇರ ನೆಲಕ್ಕೆ ಟಚ್ ಆಗ್ತಾ ಇದ್ದು, ನೆಲದಿಂದ ಮೇಲ್ಭಾಗಕ್ಕೆ ಬರ್ತಾ ಇತ್ತು. ಏನು ವುಡನ್ ಪೀಸಾ? ವುಡನ್ ಪೀಸ್, ಮರದ ಹಲಿಗೆ, ದೊಡ್ಡ ಹಲಿಗೆ. ಈಗ ನೋಡ್ತಾ ಇದ್ರೆ ಮರದ ರಾಟೆ ಟೈಪು. ಇದು ಯಾವ ಮರ ನೋಡಿ ಎಷ್ಟು ಗಟ್ಟಿ ಇದೆ, ಸಾಲಿಡ್ ಕಬ್ಬಣದ ಪಟ್ಟಿಗಳು ಇದಾವೆ. ತಿರುಗಿಸೋದಕ್ಕೆ ನೋಡಿ, ಇದು ತಿರುಗಿಸಕ್ಕೆ ಗೂಟು ತರನೇ ಇದೆ ಇನ್ನೂ. ಅಂದ್ರೆ ಇದಕ್ಕೆ ಬಹುಶಃ ಇದಕ್ಕೆ ಹಾಕಿ ಇದು ಮಾಡ್ತಾ ಇದ್ರು, ಎಳೆಯಕ್ಕೆ. ಈ ತರ ಇಲ್ಲಿಂದನೇ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದಂತ ಕೊಠಡಿ ಇದೆ. ಓಕೆ. ಅಂದ್ರೆ ಆ ಬಾಗಿಲು ಬಂದು
ಕ್ಲೋಸ್ ಆಗುತ್ತೆ, ಕೆಳಕ್ಕೆ ಹೋಗೋದಕ್ಕೆ ಮೇಲಕ್ಕೆ ಬರೋದಕ್ಕೆ. ಮೇಲಕ್ಕೆ ಬರುತ್ತೆ. ಹಾಂ, ಇದು ಸದ್ಯ ಹಾಗೆ ಬಿಟ್ಟಿದ್ದಾರೆ ಇದನ್ನ. ಇದೊಂದಿನ ಬಹುಶಃ ಇದು ಎತ್ತಕ್ಕಾಗಿಲ್ಲ ಯಾರಿಗೂ, ಅದಕ್ಕೆ ಬಿಟ್ಟವ್ರೆ. ಅದು ಮರ ಏನು ಉಪಯೋಗ ಆಗಲ್ಲ ಅಂತ ಹಂಗೆ ಬಿಟ್ಟವ್ರೆ. ಇಲ್ಲ ಅಂದಿದ್ರೆ ನಮ್ಮ ಗೊಮ್ಮಟೇಶ್ವರನ ಎತ್ಕೊಂಡೋಗಿರೋದು. ಸರ್ ಇಲ್ಲೇನಿದೆ ಸರ್ ಮೇಲೆ? ಅದೇ ಮುಂದ್ಗಡೆ ಚೈನು, ಅದು ಹೋಗೋದಕ್ಕೆ ಮತ್ತೆ ಇಳಿಸೋದಕ್ಕೆ ಪ್ಯಾಸೇಜ್ ಅದು. ಸೊ ಅದನ್ನ ಎಳಿತಾರಲ್ಲ ಚೈನಾಕ್ಕೆ. ಹೌದು ಹೌದು ಹೌದು. ಮತ್ತೆ ಅದು ನಾವು ಕಬ್ಬಿಣ ಚೈನಲ್ಲಿ ಎಳಿಬೇಕಿತ್ತು. ಆ ತಂತ್ರಜ್ಞಾನ ನಿಮಗೆ ಈ ಮಟ್ಟದಿಂದನೇ ಇದು ಆಪರೇಟ್ ಆಗ್ತಾ ಇದ್ದು, ಕೈ ಕೆಲಸದಲ್ಲೇ, ಯಾವುದೇ ಮಷೀನ್ ಇಲ್ಲ ಇದರಲ್ಲಿ. ಬಟ್ ಇದು ನೋಡಿ ಮೇಲೆ ಅಲ್ಲಿದೆ, ಮತ್ತೆ ಹಿಂಗೆ ಡೌನ್ ಇಳ್ಕೊಂಡು ಬರುತ್ತೆ. ಇದು ಒಂಥರ ಚಿಕ್ಕದು ನ್ಯಾರೋ ನಿಮ್ಗೆ ಗಾಳಿ ಬರೋದಕ್ಕೆ. ನೀವು ನೋಡಿ ಬೇರೆ ಕಡೆ ನೀವು ಇಷ್ಟು ಒಳಗಡೆ ಹೋದ್ರೆ ಇಷ್ಟು ಉಸಿರಾಟಕ್ಕೆ ಅವಕಾಶ ಇರೋದಿಲ್ಲ, ನಿಮಗೆ ಉಸಿರಾಟಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ ಗಾಳಿ ವ್ಯವಸ್ಥೆ. ಹೌದು. ಆಮೇಲೆ ನೋಡಿ ಕಿಟಕಿ ಶೇಪು ಸರ್, ಇದು ಸ್ಕ್ವೈರ್ ರೌಂಡ್ ಮಾಡ್ಬೋದಿತ್ತು ಅವ್ರು, ಅದಕ್ಕೆ ಅಂತಾನೆ ಒಂದು ಪ್ರಾಪರ್ ಒಂದು ಮೊಟ್ಟೆ ಶೇಪ್ ಮಾಡಿದ್ದಾರೆ. ಹೆಂಗಿದೆ ನೋಡಿ, ಒಳ್ಳೆ ಏಲಿಯನ್ಸ್ ತಲೆ ಇದ್ದಂಗೆ. ಏಲಿಯನ್ಸ್ ತಲೆ ಥರ ಇದೆ. ಹೌದು ನೋಡಿ, ಇಲ್ಲೊಂದು ಮೇಲ್ಗಡೆ. ಇದು ಸ್ನೇಹಿತರೆ ಶ್ರೀರಂಗಪಟ್ಟಣದ ಕೋಟೆ ಹೆಬ್ಬಾಗ್ಲು. ನೀವೇನು ರಸ್ತೆ ದಾಟಿ ಒಳಗೆ ಹೋಗ್ತಿರಲ್ಲ ಅದ್ರ ಪಕ್ಕದೇ ಇರೋದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಸರ್ ಎತ್ತಿ ಇಟ್ಟು ನೀಟಾಗಿ ಹೆಸರು ಬೋರ್ಡ್ ಹಾಕಿದ್ರೆ ಅವತ್ತಿನ ಟೆಕ್ನಾಲಜಿ ಜನ ಬೇರೆ ದೇಶದಲ್ಲಿ 50-60 ವರ್ಷದ ಒಂದು ಕಲ್ಸುಗಳಿಗೆಲ್ಲಾನು ಹೆಸರು ಇಡ್ತಾರೆ, ಅಂದ್ರೆ ಒಂದು ಫಲಕಗಳಾಗ್ತಾರೆ. ನಮ್ಮಲ್ಲಿ 1000 ವರ್ಷ ಆದ್ರೂ ಒಂದು ಫಲಕ ಇರಲಿ, ಜನಗಳಿಗೆ ಅದನ್ನ ಚಿಲ್ಕಾನೇ ಇರಲ್ಲ, ಜೋಪಾನ ಮಾಡಬೇಕು ಅನ್ನೋ ಇದೆ ತಲೆನೇ ಇಲ್ಲ. ಫಲಕ ಚಿಲ್ಕಾನೂ ಇರಲ್ಲ, ಬಿಚ್ಕೊಂಡು ಹೋಗ್ಬಿಡ್ತಾರೆ. ಚಿಲ್ಕಾನೇ ಬಿಚ್ಕೊಂಡು ಹೋಗ್ತಾರೆ, ತೂಕಕ್ಕೆ ಹಾಕಿದ್ರೆ ದುಡ್ಡು ಬರುತ್ತೆ. ಅವತ್ತು ಸಂಜೆ ಒಂದು 90 ಕಾಸು ಸಾಕು ಮಾರ್ತಾರೆ ಕಬ್ಬಣನೆಲ್ಲ ತಗೊಂಡೋಗಿ. ಇದು ಬಹುಶಃ ಇದು ಕಬ್ಬಣನ ಇದು ಕೀಳಕ್ಕಾಗಿಲ್ಲ. ಇದು ಈ ಕಬ್ಬಣನ ಕೀಳಕ್ಕಾಗಿದ್ರೆ ಇದು ತೂಕ. ಮತ್ತೆ ಇದು ಯೂಸ್ ಆಗಿರೋಕ್ಕೆ ನೋಡಿ, ಯೂಸ್ ಆಗಿ 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 ಆ ಚೈನ್ ಕೊರ್ದು ನೋಡಿ ಹಿಂಗಾಗಿದೆ. ಬಟ್ ಇದು ನೋಡಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕಿದು. ಸರ್ ಇದೇ ಕಾವಲ್ ಗೋಪುರ ಅಂದ್ರೆ ಸೆಕ್ಯೂರಿಟಿಗೆ ಅಂದ್ರೆ ಇಲ್ಲಿ ಗಾರ್ಡ್ಸ್ ಇರೋರು. ಗಾರ್ಡ್ಸ್ ಇರೋರು ಅದು ಗೇಟ್ ಓಪನ್ ಮಾಡೋದಕ್ಕೆ ಹಾಕೋದಕ್ಕೆ ಇರ್ತಿದ್ರು. ಇದು ಇವ ದೀಪನ ಇಲ್ಲೆಲ್ಲ ಇಡೋದಕ್ಕೆ ಇದೆ ನೋಡಿ, ಇಲ್ಲೆಲ್ಲ ತೂತಿದೆ ಕಟ್ಟಾಕೋದಕ್ಕೆ. ಓಕೆ ನೋಡಿ ಇಲ್ಲೆಲ್ಲ ಜಾಗಗಳಿದೆ ನೋಡಿ, ಇದೆಲ್ಲ ದೀಪ ಇಡೋಕ್ಕೆ. ಏನಿದೆ ಬೆಂಕಿ? ಯಾರೋ ಬೆಂಕಿ ಹಾಕಿದ್ದಾರೆ ನೋಡಿ. ಇದು ಕಂಬಿಗಳು ಹಾಕಿದೆ ಇದೇ ಉದ್ದೇಶಕ್ಕೆ, ಯಾರು ಬರಬಾರ್ದು ಅಂತೇಳಿ. ಈ ಕಬ್ಬಣ ಇಲ್ಲ ಇಲ್ಲ ಅಂದಿದ್ರೆ ಇನ್ನೂ ಅಧಿಗಡಿಸ್ಬಿಡೋರು. ಇದನ್ನು ಯಾವಾಗಲೂ ತೆಗೆದು ಇದನ್ನ ಗೇಟ್ನೇ ತಗೊಂಡು ಹೊಂಟೋಗಿದ್ದಾರೆ ಜನ. ಯಾರು ತಗೊಂಡು ಹೋಗಿದಾರೋ ಗೊತ್ತಿಲ್ಲ. ಇದು ಮುನ್ಸಿಪಾಲ್ಟಿ. ಅಲ್ಲಿ ಲೆಫ್ಟಿಗೆ ಇದೆ ನೋಡಿ ಇನ್ನೊಂದು ಕೋಟೆ ಬಾಗಿಲು. ಸ್ನೇಹಿತರೆ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಶ್ರೀರಂಗಪಟ್ಟಣದ 2 ಕೋಟೆ ಬಾಗಿಲುಗಳನ್ನ ದಾಟ್ಕೊಂಡು ಶ್ರೀರಂಗಪಟ್ಟಣದ ಒಳಗಡೆ ಬಂದಿವಿ ಸ್ನೇಹಿತರೆ. ತುಂಬ ದೂರ ಏನು ಬಂದಿಲ್ಲ, ಬಹುಶಃ 100 ಮೀಟರ್ ಬಂದಿದ್ದೀವಿ. ಸರ್ ಇದು ಯಾವ ಜಾಗ ಸರ್? ಇದು ನಮ್ಮ ಶ್ರೀರಂಗಪಟ್ಟಣ ಮುನ್ಸಿಪಾಲ್ಟಿ ಮುಂಭಾಗ ಇರುತ್ತಾ ಒಂದು ವೃತ್ತ. ಸೊ ಇಲ್ಲಿಂದ ರಂಗನಾಥನ ದೇವಸ್ಥಾನಕ್ಕೆ ಹೋಗ್ಬೋದು, ಅಂಗಡಿ ಬೀದಿ, ಪೇಟೆ ಬೀದಿಗೆ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋದ್ರೆ ಶ್ರೀರಂಗಪಟ್ಟಣ ಎಕ್ಸಿಟ್ಗೆ ಹೋಗ್ಬೋದು, ಅಂದ್ರೆ ದಕ್ಷಿಣ ಭಾಗಕ್ಕೆ ಹೋಗ್ಬೋದು. ಓಕೆ, ಆ ಕಡೆ ಒಂದು ಬಾಗಿಲು. ಹೌದೌದು, ಅದನ್ನು ತೋರಿಸ್ತೀನಿ. ಓಕೆ, ಬಟ್ ಅವಾಗ ನೋಡಿ ಇವತ್ತಿನ ಬಡಾವಣೆ ಲೇಔಟ್ ಪ್ಲಾನ್ ಮಾಡ್ತಾರಲ್ಲ, ಇಷ್ಟು ಎಸ್ಥೆಟಿಕ್ಸ್ ಆಗಿ ಪ್ಲಾನ್ ಮಾಡಲ್ಲ. ಅವತ್ತಿನ ಎಸ್ಥೆಟಿಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನೀಟಾಗಿ ಬಂದು ಒಂದು ಸರ್ಕಲ್ ರೌಂಡ್ ಹಾಕೊಂಡು 4 ಕಡೆ ರಸ್ತೆ ಇದೆ ನೋಡಿ. 1, 2, 3, 4 ಕಡೆ, ಎಲ್ಲ ಕಡೆನೂ ಡಿವೈಡ್ ಆಗುತ್ತೆ. ರೈಲ್ವೆ ಸ್ಟೇಷನ್, ಕೋರ್ಟು, ಪೊಲೀಸ್ ಸ್ಟೇಷನ್, ಇದು ರಂಗನಾಥನ ದೇವಸ್ಥಾನಕ್ಕೆ ನೇರವಾದ ದಾರಿ. ಹೀಗೂ ಹೋಗ್ಬೋದು, ಬಟ್ ಇದು ಸೂಕ್ತವಾದ ಮಾರ್ಗ ಇದು. ವಾಟರ್ ಗೇಟ್ ನೋಡಿಲ್ಲ. ಆಮೇಲೆ ಇದು ಶ್ರೀರಂಗಪಟ್ಟಣದ ಒಂದು ರಿಂಗ್ ರೋಡ್ ರೀತಿನೂ ಇದೆ ಇದು. ಅಂದ್ರೆ ಇದಕ್ಕೆ ರಾಂಪಾಲ್ಟ್ ರಸ್ತೆ ಅಂತ ರ್ಯಾಂಪ್ ಮಾಡ್ತಾರೆ ನೋಡಿ, ಪಥಸಂಚಲನ ಆ ತರ ರ್ಯಾಂಪ್ ಇದು. ಇದು ರಿಂಗ್ ರೋಡ್ ರೀತಿನೇ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ವೃತ್ತಾಕಾರವಾಗಿದೆ ಇದು. ನೀವು ಎಲ್ಲೇ ಹೋಗ್ಬೇಕು ಅಂದ್ರೆ ನೀವು ಎಲ್ಲೆಲ್ಲ ಹೋಗೋದಲ್ಲ, ಹಿಂಗೆ ಹೋದ್ರೆ 4 ಪಾಯಿಂಟ್ ಅನಿಸಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶ್ರೀರಂಗಪಟ್ಟಣ. ಅವತ್ತೇ ಪ್ಲಾನ್ ಮಾಡಿ ಕಟ್ಕೊಂಡಿದ್ದಾರೆ ನೋಡಿ. ಅಂದ್ರೆ ಆ ರೀತಿನೇ ಪ್ಲಾನ್ ಇದೆ ಇದು. ಈಗ ನೋಡಿ ಇದು ನಿಮ್ಗೆ ಹಿಂಗೆ ಬಂದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದ್ಸತಿ ಬಂದ್ರೆ ಗೊತ್ತಾಗುತ್ತೆ ಅದು ಒಂದು ರಿಂಗ್ ರೋಡ್ ಹೆಂಗಿದೆ ಅಂತ. ಓಕೆ, ನಿಮಗೆ ವೃತ್ತಾಕಾರವಾಗಿದೆ. ಶ್ರೀರಂಗಪಟ್ಟಣ ಸುತ್ತಲೂ ಬರುತ್ತೆ, ಒಳಗಡೆ ಊರಿದೆ. ಓಕೆ, ಅದ್ರ ಒಳಗಡೆ ಕೋಟೆ ಇದೆ. ಸೂಪರ್, ವೆರಿ ನೈಸ್. ಬನ್ನಿ ಹೋಗೋಣ ಸ್ನೇಹಿತರೆ ಮುಂದಕ್ಕೆ. ಇದು ಕಾವಲು ಗೋಪುರ. ಅದು ಕೆಲವು ಭಾಗಗಳು ಕುಸಿದೋಗಿದೆ ನೋಡ್ಬೋದು. ಮಣ್ಣಂದು ಕೆಲವೊಂದು ಗುರುತು ನೋಡ್ತಾ ಇದ್ರಲ್ಲ, ಅದು ಕುಸಿದೋಗಿದೆ. ಆ ಮೇಲೆ ಮಣ್ಣಿನ ದಿಬ್ಬನೂ ಕೋಟೆನೇನಾ? ಹೌದು, ಕೋಟೆ ಇಲ್ಲ, ಅದು ಕಾವಲು ಗೋಪುರ. ಅದು ನೋಡಿ, ಇದು ಕೋಟೆ, 3ನೇ ಕೋಟೆ. ಅಲ್ಲಿ ಗ್ರಾನೈಟಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಬನ್ನಿ, ಅದೊಂದು ಚೆನ್ನಾಗಿದೆ, ತೋರಿಸಿದ್ರು. ಇಲ್ಲಿ ನೋಡಿ, ಅದು ಇಲ್ಲಿ ನಿಮಗೆ ಒಂದು ಕಮಾನು ಗೇಟ್ ಏನಿದೆ ಅಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಎಷ್ಟು ಕೆತ್ತನೆ ಕೆಲಸ ಭಾಳ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು. ಅದು ಚಿತ್ತಾರ. ಚಿತ್ತಾರ, ಕಲ್ಲಿನಲ್ಲೇ ಚಿತ್ತಾರ. ಅಲ್ಲಿ ನಿಂತು ಕಾಯ್ತಿದ್ದೀರಾ ಸರ್? ಹೌದು. ಅಂದರೆ ನಿಮಗೆ ಎತ್ತರದ ಪ್ರದೇಶ ಎಲ್ಲ ಕಡೆನೂ ಕಾಣಿಸುತ್ತೆ. ಈ ರೀತಿ ಬಹಳಷ್ಟು ವಾಚ್ ಟವರ್, ಕಾವಲು ಗೋಪುರಗಳು ಬಹಳಷ್ಟು ಕಡೆ ಇದೆ.
ಇದೆಲ್ಲ ನೋಡಿ, ಇವೆಲ್ಲ ಈಗ ಸರಿ ಮಾಡಿರೋದು, ದುರಸ್ತಿ ಕಾರ್ಯ ಮಾಡಿರೋದು ಇದು. ಈಗಿನ ಸರ್ಕಾರ ಅಂದರೆ ಸಂಬಂಧಪಟ್ಟ ಇಲಾಖೆ ಮಾಡಿದೆ. ಓಕೆ. ಅದು ಇದಾಗೋಗಿದೆ ನೋಡಿ, ಅಲ್ಲಿ ಬಿದ್ದಿರೋದು ಇನ್ನೂ ಮಾಡಿಲ್ಲ, ಮಾಡಬೇಕು ಅದು. ಓಕೆ. ಇದು ಮುನ್ಸಿಪಾಲ್ಟಿ. ಹಾಂ, ಒಳಗಡೆ ಇರೋದು ಮುನ್ಸಿಪಾಲ್ಟಿ ಕಟ್ಟಡ. ಅದು ಕಂತಕದ ಒಳಗಡೆನೇ ಇರೋದು ಕಟ್ಟಡನೂ. ಸರ್ ಎಲ್ಲಿಗೆ ಬಂದ್ವಿ ಸರ್ ನಾವೀಗ? ನಾವು ಶ್ರೀರಂಗಪಟ್ಟಣದ ವಾಟರ್ ಸಪ್ಲೈ ಇರೋ ಜಾಗದಲ್ಲಿ ಒಂದು ಧ್ವಜಾರೋಹಣದ ಒಂದು ಗೋಪುರ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇದನ್ನು ಸ್ಥಳೀಯವಾಗಿ ನಾವು ಬತ್ತೇರಿ ಅಂತ ಕರಿತೀವಿ. ಅಲ್ಲಿ ಈಗಲೂ ಕೂಡ ಧ್ವಜಾರೋಹಣ ಮಾಡಲಾಗ್ತದೆ. ಇಂಡಿಪೆಂಡೆನ್ಸು, ಗಣರಾಜ್ಯೋತ್ಸವ ದಿನ ಎಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲೇ ಬರ್ತಾಯಿದ್ವಿ. ಮತ್ತು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲಿನ ವ್ಯವಸ್ಥೆಯೂ ಕೂಡ ಇದೆ. ನೀವು ಈ ಥರ ಕಾವಲು ಗೋಪುರ ಎಲ್ಲೆಲ್ಲಿರ್ತೋ ಇವೆಲ್ಲವೂ ಕೂಡ ವಿಜಯನಗರದವ್ರ ಕಾಲದಲ್ಲೇ ನಿರ್ಮಾಣ ಆಗಿರೋದು. ಅವ್ರ ಶೈಲಿ ಅದು, ಅವ್ರ ಶೈಲಿ. ಅವರು ಕಟ್ಟಿಸ್ಬೇಕಾದ್ರೆ ಎಲ್ಲೇನೂ ಈ ಥರ ಕೋಟೆ ಆಗ್ಬೋದು, ಅಥವಾ ಈ ಬ್ರಿಡ್ಜ್ಗಳಿದ್ದಾವೆ ನೋಡಿ, ಸೇತುವೆಗಳು, ಅಲ್ಲೆಲ್ಲ ಆಂಜನೇಯ ಅಥವಾ ಗಣಪತಿ ಮೂರ್ತಿನ ಕೆತ್ತಿಸ್ತಾಯಿದ್ರು. ಅಂದರೆ ಅದು ಅವ್ರ ಸಂಕೇತವೋ ಅಥವಾ ಶಕ್ತಿ ಮತ್ತು ಬುದ್ಧಿ ಸಂಕೇತವೋ ಗೊತ್ತಿಲ್ಲ. ಬಟ್ ಆಂಜನೇಯಂದು ಎಲ್ಲ ಕೋಟೆಗಳ ಒಂದು ಭಾಗಗಳಲ್ಲಿ, ಮೂಲೆಗಳಲ್ಲಿ ಒಂದು ಕೆತ್ತನೆ ಮಾಡಿದ್ದಾರೆ. ಅದನ್ನು ಒಂದು ಕಾವಲು ಗೋಪುರದ ಈಶಾನ್ಯ ಭಾಗದಲ್ಲಿ ನೋಡ್ಬೋದು ಅದನ್ನು. ಓಕೆ. ನೋಡಿ, ಅದನ್ನು ತೋರಿಸ್ಬಿಟ್ಟು ಮೇಲ್ಗಡೆ ಎತ್ತೋಣ, ಅದನ್ನು ಹೋಗೋಣ ಬನ್ನಿ. ಓಕೆ, ಇದೇ ಅದು ಕಾವಲು ಗೋಪುರ. ಹಾಂ, ಧ್ವಜಾರೋಹಣದ ಗೋಪುರ ಮತ್ತು ಕಾವಲು ಗೋಪುರ ಅಂತಲೂ ಕರಿಬೋದು. ಸರ್ ಎಷ್ಟು ಸಖತ್ತಾಗಿದೆ ಸರ್ ಇದು. ಹಾಂ, ಈಗಲೇ ಸ್ವಲ್ಪ ಎಡಕ್ಕೆ ವಾಲ್ಬಿಟ್ಟಿದೆ. ಹಾಂ, ಬಟ್ ಇದು 3 ಸ್ಟೆಪ್ಪು ಸರ್ ಇದು. ಹಾಂ, ಹೌದು. ನಿಮಗೆ ಡೈರೆಕ್ಟಾಗಿ ಹಿಂಗಿಲ್ಲ, ಹಿಂಗೆ ಹತ್ತಿ ಮೇಲ್ಗಡೆ ಹೋಗೋದು ನಿಮಗೆಲ್ಲೂ ಸುಸ್ತು ಅನ್ಸೋದಿಲ್ಲ. ಮತ್ತು ಇದು ಸುರಕ್ಷಿತವಾಗಿದೆ ನೋಡಿ, ಎಲ್ಲೇ ಒಂದು ಬಿರುಕು ಇಲ್ಲ. ಮೇಲ್ಗಡೆ ತನಕ ನೋಡಿ, ಎಲ್ಲೂ ಬಿರುಕಿಲ್ಲ, ಭಾಳ ಸುಭದ್ರವಾಗಿದೆ. ಓಕೆ. ಆಮೇಲೆ ಯಾಕೆ 3 ಸ್ಟೆಪ್ಪು ಒಂದು ಉಂಡ ಕಟ್ಟಿಲ್ಲ ಉದ್ದಕ್ಕೆ? ಹಾಂ, ಅದೇ ನಿಮಗೆ ಅಲ್ಲಿ ತೋರಿಸೋದಲ್ಲ, ನಿಮಗೆ ಅಲ್ಲಿ ಒಂದು ಕುಸ್ತೋಗಿರೋದು ತೋರಿಸಿದೆ. ನಿಮಗೆ ಒಂದೇ ಇದ್ದರೆ ಕುಸ್ತು ಬೀಳೋ ಸಂಭವ ಜಾಸ್ತಿ ಇರ್ತದೆ. ನಿಮಗೆ ಸಮೂಹವಾಗಿದ್ದರೆ, ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ನಿಮಗೆ ಇದೊಂದು ಒಂದು ಬೇಸು, ಆ ಬೇಸ್ ಮೇಲೆ ಇನ್ನೊಂದು ಬೇಸು ಚಿಕ್ಕದು, ಅದಕ್ಕೆ ಮೇಲೆ ಚಿಕ್ಕದು ಇನ್ನೊಂದು ಬೇಸು, ಅದ್ರ ಮೇಲೆ ಇನ್ನೊಂದು ಬೇಸ್ ಇದೆ, ಅದ್ರ ಮೇಲೆ ಗೋಪುರ ನಿಂತಿರೋದು. ಸೂಪರ್. ಸೊ ಅವಾಗ ಇದು ಖುಷಿಯಾಗಿ ಚಾನ್ಸ್ ಇಲ್ಲ, ಇದು ಚಾನ್ಸ್ ಇಲ್ಲ. ಬಾವುಟ ಒಬ್ಬರೇ ಆರಿಸೋಕ್ಕಾಗೋದಿಲ್ಲ. ಆರಿಸ್ಬೇಕು ಅಂದರೆ ಕೆಳಗಡೆಯಿಂದ ಅಡಿಪಾಯ ಬಿಗಿಯಾಗಿರಬೇಕು. ಆ ಬಾವುಟ ನೋಡಿ, ಲಾಸ್ಟಲ್ಲಿ ಆದರೆ ದೂರದಿಂದ ಬಾವುಟ ಮಾತ್ರ ಕಾಣುತ್ತೆ, ಕಾವಲು ಗೋಪುರ ಕೆಳಗಡೆ ಇರೋದೆಲ್ಲ ಕಾಣ್ತದೆ. ಸೊ ಅಲ್ಲಿ ಅದನ್ನು ತೋರಿಸ್ತೀನಿ ಬಿಡಿ. ನಮಸ್ಕಾರ. ಹೌದು ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಯಾವರು? ಏನೇ ನಿಮಗೂ ಒಳ್ಳೆ ಲಕ್ಕಿ ಹೆಸರು ಸರ್, ಕಲಾ ಮಾಧ್ಯಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 5 ಅಕ್ಷರ ಬರುತ್ತೆ ಲಕ್ಕಿ ನಂಬರ್ ಅದು ಸರ್. 5. ಓ, ಲಕ್ಕಿ ನಂಬರಾ? ವಾ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಎಲ್ಲ 5 ಅಕ್ಷರ. ಪರಮೇಶ್ವರ. ಹಾಂ, ಸಿದ್ದರಾಮಯ್ಯ ನೋಡಿ, ಹನುಮಂತ. ಓಹೋ. ಸರ್ ಇದು ಗುಡಿ ಕಟ್ಟಿರೋದಲ್ಲ, ಇದು ಕಲ್ಲಲ್ಲೇ ಮೂಡಿಸಿರೋದು. ಅದು ನಿಮ್ಗೆ ಇದೆಲ್ಲ ವಿಜಯನಗರದವ್ರದ ಒಂದು ಶೈಲಿ ಇದು. ಸರ್ ಈಗ ಮೇಲೆ ಹೋಗ್ತಾ ಇದೀವಾ? ಹಾಂ, ಹೌದು. ಮೇಲ್ಗಡೆ ಕಾವಲು ಗೋಪುರದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಧ್ವಜ ಆರಿಸಿರೋದನ್ನ ಹೇಳ್ತೀನಿ, ಬನ್ನಿ ಹೋಗೋಣ. ಸರ್ ಫಸ್ಟ್ ಸ್ಟೆಪ್ ಬಂತೀಗ. ಇದು ನೋಡಿ ಸ್ನೇಹಿತರೆ, ಮೊದಲನೇ ಸ್ಟೆಪ್ ಇದು. ನಾವೀಗ ಮೊದಲನೇ ಸ್ಟೆಪ್ ಮೇಲೆ ಬಂದ್ವಿ ನಾವೀಗ. ಈಗ ಇದ್ರ ಮೇಲೆ ಹೋಗ್ತೀವಿ, 2ನೇ ಸ್ಟೆಪ್ಪು, ಮತ್ತು ಮೇಲ್ಗಡೆ 3ನೇ ಸ್ಟೆಪ್ಪು. ಕನ್ಸ್ಟ್ರಕ್ಷನ್ನು ಒಟ್ಟಿಗೆ ಒಂದ್ರ ಮೇಲೆ ಒಂದು ಇಟ್ಟಿಲ್ಲ, ಒಂದಿಟ್ಟಿದ್ದಾರೆ, ಒಂದು ಒಳಗಿಟ್ಟಿದ್ದಾರೆ. ಅದು ನಿಮ್ಗೆ ಕೂರುತ್ತದು. ಹಾಂ, ಎಷ್ಟೇ ಇದಾದರೂ ಕೂರುತ್ತದು. ಓಕೆ. ನಿಮ್ಗೆ ಜರುಗೋದಿಲ್ಲ ಇದು. ನೈಸ್. 98ಅಲ್ಲಿ ಒಂದು ಸತಿ ಭೂಕಂಪನ ಆಗಿತ್ತು. ಹಾಂ, ನಾವು ಮಲಗಿದ್ದವ್ರಿಗೆ ಸುಮಾರು ಜನಕ್ಕೆ ಗೊತ್ತದು. 98ಅಲ್ಲಿ ಒಂದು ಭಾರಿ ಸೌಂಡ್ ಬಂತು. ಆ ಸೌಂಡ್ ಈಗಲೂ ಬಂದಿಲ್ಲ. ಅವಾಗೆಲ್ಲ ಕೆಲವೊಂದೆಲ್ಲ ಬಿದ್ದೋಯ್ತು, ಅದನ್ನು ತೋರಿಸೋದಲ್ಲ. ಅದರದ್ದು ಒಂದು ಭಾಗ ಆ ಸಮಯದಲ್ಲೇ ಇದಾಗಿದ್ದು. ಇವೆಲ್ಲ ಉಳ್ಕೊಂಡಿದ್ದಾವೆ. ಭೂಮಿ ಗಡಗಡ ಅಂತ ಗುಡುಗಿದ್ದು ಶಬ್ದ ಎಲ್ಲರೂ ಅರಿವಿಗೆ ಬಂತು. ಅದು ಕೇಳಿಸಿದ್ದಷ್ಟೇ ಅಲ್ಲ. 98ಅಲ್ಲಿ. ನಿಮಗೆ ಮರಾಠಿ ಕೊಪ್ಪಲು ಅಂತ ಹೇಳಿದ್ನಲ್ಲ, ಆ ಬೆಟ್ಟದಿಂದ ಸ್ವಲ್ಪ ಮುಂದಕ್ಕೆ ಆ ಕಡೆಗೆ ಬರುತ್ತೆ ಅದು. ಓಕೆ. ಇನ್ನೂ ಸ್ವಲ್ಪ ಆ ಕಡೆಗೆ. ಸರ್ ಅಲ್ಲಿ ಗುಡಿ ಕಾಣ್ತಾ ಇರೋದು ರಂಗನಾಥನ ದೇವಸ್ಥಾನ. ಓ ಸ್ನೇಹಿತರೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಬರೀ ಗೋಪುರ ಮಾತ್ರ ಕಾಣ್ತಿದೆ. ರಂಗನಾಥ ಸ್ವಾಮಿ ಗುಡಿ, ಅದೆಲ್ಲ ಗದ್ದೆ ತೋಟಗಳು. ಎಲ್ಲ ಜಮೀನೇ ಸರ್. ಜಮೀನು ಯಾವುದು? ಅತಿ ಹೆಚ್ಚು ರೈತರು ಇರೋದು ಎಲ್ಲಿ ಗೊತ್ತಾ? ಮಂಡ್ಯದಲ್ಲಿ. ಎಲ್ಲಿ ಹೇಳಿ ನೋಡೋಣ. ಸುಮ್ಮನೆ ಶ್ರೀರಂಗಪಟ್ಟಣದಲ್ಲ? ಇಲ್ಲ, ಪಾಂಡವಪುರದಲ್ಲಿ. ಓ, ಪಾಂಡವಪುರ ಅತಿ ಹೆಚ್ಚು ರೈತರು. ಅಂದರೆ ಆಗಿನ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರವರು ಒಂದು ನಾಲೆ ಕಟ್ಟಿಸ್ತಾರೆ. ಈಗ ಅದಕ್ಕೆ CDS ನಾಲೆ ಅಂತ ಕರೀತಾರೆ, ಚಿಕ್ಕ ದೇವರಾಜ ಸಾಗರ ಅಂತೇಳಿ. ನಮ್ಮ ಸೀತಾಪುರ ಇಲ್ಲಿ ಬರುತ್ತೆ, KRS ಮುಂಭಾಗದಿಂದ.
ಅಲ್ಲಿಂದ ನಾಲೆ ಅಪ್ ಟು ಟಿ ನರಸೀಪುರದವರೆಗೂ ಮಾಡಿಸಿದ್ದಾರೆ 104 ಕಿಲೋಮೀಟ್ರು. ಒಂದು ನಾಲೆ. ಹಾಂ, ಒಂದು ನಾಲೆ 3 ತಾಲೂಕಿಗೆ ಅದು ಜೀವನಾಡಿ. ಓ, ಶ್ರೀರಂಗಪಟ್ಟಣ, ಪಾಂಡವಪುರ ಮತ್ತು ಟಿ ನರಸೀಪುರ. 104 ಕಿಲೋಮೀಟ್ರು ಈಗಲೂ ಕಾರ್ಯನಿರ್ವಹಿಸ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ತಿಂಗಳಲ್ಲಿ ನಿಮಗೆ ಒಂದು 12ರಿಂದ 15 ದಿನ ನೀರು ಇದ್ದೇ ಇರ್ತದೆ. ನೀರು ಬಿಡ್ತಾನೆ ಇರ್ತಾರೆ. ಅದಕ್ಕೆ ಹಳೆ ನಾಲೆ ಅಂತ ಹೆಸರು. ನಾಲಾ ಬೈಲು ಅಂತ ಒಂದು ಪತ್ರಿಕೆನೂ ಬರ್ತಾಯಿತ್ತು. ಭಾಳಷ್ಟು ಈಗಿಲ್ಲ ಅಂದ್ಕೋತೀನಿ. ಆ ನಾಲಾ ಬೈಲು ಪ್ರದೇಶ ಅಂದರೆ ಇವೇನೆ: ಪಾಂಡವಪುರ, ಶ್ರೀರಂಗಪಟ್ಟಣ, ಟಿ ನರಸೀಪುರ. ಓಕೆ. ಪಾಂಡವಪುರ ಅಂದರೆ ಕೆರೆ ತೊಣ್ಣೂರು ಅದೆಲ್ಲ ಅಲ್ಲಿಗೆಲ್ಲ ನೀರು ಸರಬರಾಜು ಅಂದರೆ ಆ ಭಾಗಕ್ಕೆ ಹೋಗಲ್ಲ, ಸ್ವಲ್ಪ ಈ ಕಡೆ ಕರುವಾಗಿ ಬರುತ್ತೆ ಇದು. ಈಗ ಅಂದರೆ 3 ತಾಲೂಕಿಗೆ ನೀರು ಸರಬರಾಜು ಆಗುತ್ತೆ. ಈಗಲೂ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದೆ. ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಪಠ್ಯಪುಸ್ತಕಗಳಲ್ಲಿ ಇಲ್ಲಿ ಸ್ಥಳೀಯವಾಗಿರೋರನ್ನ, ಅಂದರೆ ಸ್ಥಳೀಯವಾಗಿರೋ ಮಹಾರಾಜರು ಒಂದು ಜೀವನನೋ ಅಥವಾ ಸಾಧನೆನೋ ಮಾಡಿರೋ ಕೆಲಸಗಳನ್ನ ರೀಚ್ ಮಾಡಿಸ್ಬೇಕು. ಆ ರೀಚ್ ಮಾಡಿಸಿದ್ರೆ ನಮ್ಮವ್ರು ಹಿಂಗೆ ಮಾಡಿದ್ವು ಅನ್ನೋದು ನಮ್ಮದು ಅನ್ನೋ ಹೆಮ್ಮೆ ಬರುತ್ತೆ. ಅಲ್ಲಿಗೆ ಇದು ಬರೋದಿಲ್ಲ. ಈಗೇನಾಗ್ತದೆ, ಪಠ್ಯಪುಸ್ತಕಗಳು ತಯಾರಿಸೋ ಒಂದು ನೀತಿ ಕ್ರಮಗಳಿದ್ದಾವಲ್ಲ, ಅವು ಸ್ಥಳೀಯವಾಗಿರಬೇಕು. ಸ್ಥಳೀಯವಾಗಿ ಅವ್ರಿಗೆ ಇತಿಹಾಸ ಪ್ರಜ್ಞೆ ಜಾಗೃತವಾಗಿ ಮಾಡೋಂಗಿರ್ಬೇಕು ಪಠ್ಯಪುಸ್ತಕಗಳು. ಅಂದರೆ ಪ್ರಾದೇಶಿಕ ತನ ಇರಬೇಕು ಅದರಲ್ಲಿ. ಹಾಂ, ತನ ಮೀನ್ಸ್ ಅದೇನೆ. ಈಗ ನಿಮ್ಗೆ ಮುಂಚಿತವಾಗಿ ಹೇಳಿದೆ, ನಿಮಗೆ ನಮ್ಮ ಮನೇಲಿ ಏನಿದೆ ಅನ್ನೋದೇ ಗೊತ್ತಿಲ್ಲದೆ ನಾವು ಅದ್ಯಾವುದೋ ಮನೆಯಲ್ಲದು ನಾವು ಹಿಸ್ಟ್ರಿ ಕಲ್ತ್ಕೊಂಡ್ರೆ ಸಾಲದು. ಇಲ್ಲಿ ಸ್ಥಳೀಯವಾಗಿರೋರಿಗೆ, ಈಗ ಉದಾಹರಣೆಗೆ ಮಂಡ್ಯ ಡಿಸ್ಟಿಕ್, ಅಲ್ಲಿಯ ರಾಜಮನೆತನಗಳು, ಅಲ್ಲಿಯ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಾಗೇ ಈಗ ನಿಮಗೆ ಯಾವುದೋ ಒಂದು ಹೈಯರ್ ಸ್ಟಡೀಸ್ಗೆ ಹೋದಾಗ ಇವೆಲ್ಲ ಬರೋದೇ ಇಲ್ಲ. ಆದರೆ ನಿಮಗೆ ಇತಿಹಾಸದ ಪ್ರಜ್ಞೆ ನಂದು ಅನ್ನೋ ಒಂದು ಜಾಗೃತಿ ಬರೋದು ನಿಮಗೆ ಮೂಲ ಬೇಸಿಕ್ 8th ಸ್ಟ್ಯಾಂಡರ್ಡ್ ಒಳಗಡೆ ಏನು ಎಜುಕೇಷನ್ ಕೊಡ್ತೀವಿ ಅದರಲ್ಲಿ ಬರುತ್ತೆ. ಅದ್ರೊಳಗಡೆ ನೀವು ಅದನ್ನು ಬೀಜ ಮೊಳಕೆ ಹಾಕಬೇಕು. ಅದನ್ನು ಇಲ್ಲಾಂದರೆ ನೀವು ಡಿಗ್ರಿಗೆ ಹೋದಾಗ ನಿಮಗೆ ಬರೀ ಮಾರ್ಕ್ಸ್ ತೆಗೆಯೋದಲ್ಲೋ, ಕೆಲಸಕ್ಕೆ ಸೇರೋದಲ್ಲೋ, ದುಡ್ಡು ಸಂಪಾದನೆ ಮಾಡೋದಲ್ಲೋ ಮುಳುಗೋಗ್ತೀವಿ. ಈಗ ನಿಮ್ಮ ಕಲಾ ಮಾಧ್ಯಮದ್ದು ಏನು ಚಟುವಟಿಕೆಗಳಿದ್ದಾವೆ ಅದು ಭಾಳಷ್ಟು ಅನ್ನೋನು ಜನಗಳಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅದೆಲ್ಲ ಈಗ ಅದು ತಂದು ಕೊಡ್ತಾ ಇದ್ದಾವೆ ಜನಗಳಿಗೆ. ಅಂದರೆ ಬ್ರಹ್ಮಾಂಡ ಅನ್ನೋದು ಯಾವಾಗ ಬೇಕಾದ್ರೂ ಅದು ಎನರ್ಜಿ ಉದುವಾಗಿರೋದನ್ನ ಮೇಲ್ಗಡೆ ತರಿಸುತ್ತೆ, ಮೇಲ್ಗಡೆ ಇರೋದನ್ನ ಕೆಳಗಡೆ ಉದುಗಿಸ್ಬಿಡ್ತದೆ. ಅದು ನಿಮ್ಮ ಕೆಲಸ ಈಗ ಮಾಡ್ತಾಯಿದ್ದೀರಲ್ಲ ಭಾಳಷ್ಟು. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕೆಲವೊಂದು ಜೀವನದಲ್ಲಿ ನಡೆದಿರೋವಂಥ ಕೆಲವು ಘಟನೆಗಳು ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ಚಾನಲ್ಸ್ ನೋಡ್ತಾ ಗೊತ್ತಾಗುತ್ತೆ. ನೀವು ಇಂಟರ್ವ್ಯೂ ಮಾಡಿರ್ತೀರಿ, ಅವರು ಹೇಳ್ತಾ ಇರೋ ವಿಚಾರಗಳು ನಮಗೆ ಆಮೇಲೆ ಕನೆಕ್ಟ್ ಆಗ್ತವೆ. ಹೌದಲ್ವ, ಈ ಥರ ಯಾಕೆ ಆಗಬಾರ್ದು? ಯಾರೋ ಒಬ್ಬನಲ್ಲಿ ಬರುತ್ತೆ. ಯಾರೋ ಒಬ್ಬ 100 ಕೋಟಿಗೂ ವಿವೇಕಾನಂದ್ರ ಆಗೋಕ್ಕಾಗಲ್ಲ. ಎಲ್ಲರೂ ಶಿವಾಜಿ ಮಹಾರಾಜ್ ಆಗೋಕ್ಕಾಗಲ್ಲ. ಎಲ್ಲರೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗೋಕ್ಕಾಗಲ್ಲ. ಓಬಮ್ಮ ಆಗೋಕ್ಕಾಗಲ್ಲ. ಅಬ್ದುಲ್ ಕಲಾಂ ಆಗೋಕ್ಕಾಗಲ್ಲ. ಯಾರೋ ಒಬ್ಬರು ಆಗ್ತಾರೆ. ಅವ್ರು ಒಬ್ಬರು ಎಲ್ರಿಗೂ ದಾರಿದೀಪವಾಗ್ತಾರೆ. ನಿಮ್ಮ ಈಗ ಮಾಡ್ತಾರೋ ಕೆಲಸನೂ ಅಂಥದ್ದೇ. ಈಗ ಎಲ್ಲರೂ ಮಾಡ್ತಾರೆ, ನೀವು ಮಾಡ್ತಾಯಿದ್ದೀರಿ. ನಿಮ್ಮಲ್ಲೇ ಯಾಕೆ ಅಷ್ಟು ಜನ, ಈಗ ಎಷ್ಟೊಂದು ಜನ ನಿಮ್ಮನ್ನ ಭೇಟಿಯಾದರು, ನಿಮ್ಮ ಚಾನಲ್ ವಿಚಾರ ಮಾತಾಡಿದ್ರು. ಯಾಕೆ ಅಂದರೆ ನೀವು ಅದನ್ನು ತಲುಪಿಸ್ತಾ ಇದ್ದೀರಾ, ಎಲ್ರಿಗೂ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀರಿ. ಆ ತಲುಪಿಸೋ ಕೆಲಸ ಮಕ್ಕಳಿಂದ ಆಗಿಬಿಟ್ರೆ ಯಾರೋ ಒಬ್ಬೊಬ್ಬರು ಏನಾದ್ರು ಒಂದೊಂದು ಆಗ್ತಾರೆ. ಪ್ರತಿ 10 ಲಕ್ಷಕ್ಕೂ ಒಬ್ಬೊಬ್ಬ ಎಕ್ಸ್ಟ್ರಾಡಿನರಿ ಇರ್ತಾರಂತೆ ನಮ್ಮ ದೇಶದಲ್ಲಿ. ಎಷ್ಟು ಜನಸಂಖ್ಯೆ ಇದೆ, ನಮ್ಮ ಎಷ್ಟು ಕೋಟಿ ಇದೆ, ಎಷ್ಟು ಎಕ್ಸ್ಟ್ರಾಡಿನರಿ ಇದ್ದಾವೆ. ಈ ಎಕ್ಸ್ಟ್ರಾಡಿನರಿಗಳ ಆರ್ಡಿನರಿಗಳಲ್ಲೇ ಇದ್ಕೊಂಡು ಆರ್ಡಿನರಿಗಳೇ ಆಗೋಗ್ತಾಯಿದ್ದಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಯುವ ಶಕ್ತಿ ಏನಿದೆ, ಆ ಯುವ ಶಕ್ತಿನ ಕರೆಕ್ಟಾಗಿ ಬಳಸ್ಕೋಬೇಕು, ಬೆಳೆಸಬೇಕು ಅಂದರೆ ಈ ರೀತಿಯಾದಂಥ ಚಟುವಟಿಕೆಗಳ ಅವಶ್ಯಕತೆ ಇದ್ದೇ ಇದೆ. ಖಂಡಿತ ಇದೆ. ಮೇಲೆ ಒಳ ಮನೆ ಸರ್, ಬನ್ನಿ ಕಾಣ್ತಿರ್ಬೇಕು ಸರ್. ಆ ಬೆಟ್ಟದಿಂದ ಆ ಬೆಟ್ಟ ಇಲ್ಲ, ಈ ಬೆಟ್ಟ ಮೇಲ್ಕೋಟೆ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಸರ್, ಮೇಲ್ಗಡೆ ಬನ್ನಿ. ಈ ಗಾಳಿ ನಿಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರ್. ನೋಡಿ ಮೇಲ್ಕೋಟೆ ಎಲ್ಲಿ ಕಾಣಿಸುತ್ತೆ ಸರ್. ನಾವು ಏರ್ ಡಿಸ್ಟೆನ್ಸಲ್ಲಿ ನಾವು ಅದಕ್ಕೆ ಒಂದು 25 ಕಿಲೋಮೀಟ್ರಲ್ಲಿ ಇರಬೇಕು ನಾವು. ಹಾಂ, ಅದು ಇದು ಕುಂತಿ ಬೆಟ್ಟ, ಪಾಂಡವಪುರ. ಲೆಫ್ಟಲ್ಲಿ ಚೂಪ್ಗಿದೆ ನೋಡಿ. ಅದೇ ಸರ್, ಇದು ಮೊದಲನೇ ಗುಡ್ಡ ಕಾಣ್ತಿದೆ, ಅದ್ರ ಪಕ್ಕ ತಾನೆ ಪೈಪು. ಹಾಂ, ಪೈಪ್ ಪಕ್ಕ ಹಂಗೆ ಲೆಫ್ಟಿಗೆ ಬನ್ನಿ, ಚೂಪ್ ಕಾಣ್ತಾ ಇದೆಯಲ್ಲ, ಅದು ಮೇಲ್ಕೋಟೆ. ಅದು ಅದು ಚಿನ್ಕುಳ್ಳಿ, ಅದು ಬೇಬಿ ಬೆಟ್ಟ. ಚಾಮುಂಡಿ ಬೆಟ್ಟ ನಿಮ್ಮ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ. KRS ಯಾವ ಕಡೆ? KRS ಈ ಭಾಗಕ್ಕೇನೆ, ಆ ಮೂಲೆ ಬರುತ್ತೆ ನೋಡಿ, ಡೈರೆಕ್ಷನ್ ಸ್ಟ್ರೈಟ್. ಅಲ್ಲಿ ಎತ್ತರದ ಪ್ರದೇಶ ಡೆಡ್ ಎಂಡ್ ಅಲ್ಲಿ ಕಾಣ್ತಿದಿಲ್ಲ, ಅದ್ರ ಕೆಳಗಡೆ. ಈಗ ಬೇಬಿ ಬೆಟ್ಟದ ಗಣಿಗಾರಿಕೆ ಬಗ್ಗೆ, ಬೇಬಿ ಬೆಟ್ಟದ ಗಣಿಗಾರಿಕೆಯಿಂದ KRS ಹಾನಿ ಆಗ್ತಿದೆ ಪತ್ರಿಕೆಯಲ್ಲಿ ಬಂತಲ್ಲ. ಹೌದೌದು, ಹತ್ರ ಇದಾವೆ. ಅಲ್ಲೇ ಹತ್ರನೇ, ಅದ್ರ ಹತ್ರನೇ ನಿಮ್ಗೆ ಸರ್. ಬೇಬಿ ಬೆಟ್ಟ ಅಲ್ಲಿಗೂ ಡಿಸ್ಟೆನ್ಸ್ ಇದೆ. ಆದ್ರೆ ಭೂಮಿಯ ಒಳಪದರ ಇದೆಯಲ್ಲ, ಅದು ಲೂಸ್ ಆದ್ರೆ ಇದು ಲೂಸ್ ಆಗುತ್ತೆ. ಡ್ಯಾಮ್ ಶೇಕ್ ಆಗುತ್ತೆ. ಹೌದು, ಇದು ಕರಿಘಟ್ಟ. ಕರಿಘಟ್ಟ. ಇದು ಗುಡ್ಡ. ಕರಿಘಟ್ಟ. ಓಕೆ.
ಈ ಕಡೆ ಬಂದರೆ ನಿಮಗೆ ಚಾಮುಂಡಿ ಬೆಟ್ಟ. ಅದು ಚಾಮುಂಡಿ ಬೆಟ್ಟ ಅಲ್ಲಿ ಕಾಣ್ತಿರೋದು. ನೋಡಿ ನೀವು ಇಲ್ಲಿ ನಿಂತ್ಕೊಂಡ್ರೆ ಎಲ್ಲದರ ಒಂದು ಸಮವಾಗಿ ನಿಂತಿರೋ ಅಂತ ಭಾಸ ಆಗುತ್ತೆ ಇದು ಜಾಗ. ಒಟ್ಟು ಸುತ್ತ 360 ಡಿಗ್ರಿ ಒಂದು ರೌಂಡ್ ಫುಲ್ ಹೌದೌದು. ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಸುತ್ತ ಏನಿದೆ ಎಲ್ಲ ಕಾಣ್ತಾ ಇದೆ. ಇದೆಲ್ಲ ಟೌನ್ ಶೇಪ್ ಇಲ್ಲಿ ನೋಡ್ಕೊಂಡಿದ್ದು. ಎಲ್ಲ ಭಾಳಷ್ಟು ಹಂಚಿನ ಮನೆಗಳಿದ್ದು, ಈಗ ಸ್ವಲ್ಪ ಭಾಳಷ್ಟು ಕಾಂಕ್ರೀಟ್ ಬಿಲ್ಡಿಂಗ್ಗಳಿದ್ದಾವೆ. ಓಕೆ. ಇಲ್ಲಿ ಭಾಳ ಸುಂದರವಾಗಿ ಅವಳಿ ಗೋಪುರಗಳು ನೋಡ್ಬೋದು. ಟಿಪ್ಪು ನಿರ್ಮಿತ ಜಾಮಿಯಾ ಮಸ್ಜಿದ್. ಅದ್ರ ಸ್ಟ್ರಕ್ಚರೇ ಭಾಳ ಆಕರ್ಷಣೀಯವಾಗಿದೆ ಅದು. ಹೌದು ಹೌದು. ಯಾವಾಗ ಆಗಿದ್ದು ಜಾಮಿಯಾ ಮಸ್ಜಿದ್? 1787 ಭಾಳ ಒಳ್ಳೆ ಸ್ಟ್ರಕ್ಚರು. ಈ ಥರ ಸ್ಟ್ರಕ್ಚರು ನಿಮಗೆ ನೀವು ಯಾವುದು ಇದು ಹೈದರಾಬಾದಲ್ಲಿ ಇದೆಯಲ್ಲ ಚಾರ್ಮಿನಾರ್. ಚಾರ್ಮಿನಾರಲ್ಲಿ ಬಿಟ್ಟರೆ ನನ್ನ ತಿಳಿದಂಗೆ ಈ ಥರ ಸುಂದರ ಇರೋದು, ಒಂದು ಮಿನಾರ್ ಇರೋದು ಬಹುಶಃ ಇಲ್ಲೆಲ್ಲೂ ಇಲ್ಲ. ಎಷ್ಟು ಪುರಾತನವಾದದ್ದು. ಆಗಿನ ಕಾಲಕ್ಕೆ ಭಾಳಷ್ಟು ಲಕ್ಷಾಂತರ ರೂಪಾಯಿಗಳಲ್ಲಿ ನಿರ್ಮಾಣ ಆಗಿರೋಂಥ ಮಸೀದಿ. ಆ ಟವರ್ಗಳೇ ನೋಡಿದ್ರೆ ಹೇಳ್ಬೋದು ನೀವು. ಆ ಕಲಶ ಎಷ್ಟು ಚೆನ್ನಾಗಿದೆ ನೋಡ್ಬೋದು. 2 ಕಡೆ ಕಲಶ, ಕೆಳಗಡೆ ಇನ್ನೊಂದು ಕಲಶ, ಭಾಳ ಆಕರ್ಷಣೀಯವಾಗಿದೆ. ಈಗ ಟವರ್ಗಳೆಲ್ಲ ಎದ್ಬಿಟ್ಟಿದ್ದಾವೆ, ಮೊಬೈಲ್ ಟವರ್ಗಳು. ಅದೇ 2 ಇದ್ದಂಥ ಕಾಲಕ್ಕೆ ನೆನಪಿಸ್ಕೊಂಡ್ರೆ ಇಷ್ಟೆಲ್ಲ ಇಲ್ಲದೆ ಅದೇ ಭವ್ಯವಾಗಿ ಅದು ಮತ್ತು ನಮ್ಮ ರಂಗನಾಥನ ದೇವಸ್ಥಾನ 2 ಒಂದು ಹಳೇ ಫೋಟೋಗ್ರಾಫ್ ಇದೆ. ಇಲ್ಲಿಂದ ಈ ಕೆಳಗಡೆಯಿಂದ ತೆಗೆದಿರೋದು. ಇಲ್ಲಿಂದ ನೇರವಾಗಿ ದೇವಸ್ಥಾನ ಕೆಳಗಡೆ ನಿಂತ್ಕೊಂಡ್ರೆ ಕಾಣ್ತಾ ಇತ್ತು. ನೆಲದ ಮೇಲೆ ನಿಂತರೆ ಕಾಣೋದು. ನೆಲ ಮೇಲೆ ನಿಂತರೆ ಇಲ್ಲಿಂದ ನೇರವಾಗಿ ರಂಗನಾಥನ ದೇವಸ್ಥಾನ ಕಾಣಬೇಕಿತ್ತು, ಕಾಣ್ತಾ ಇತ್ತು ಆ ಫೋಟೋಗ್ರಫಿನಲ್ಲಿ. ಅಂದರೆ ಎಷ್ಟು ಜನಸಂದಣಿ ಆಗಿದೆ ಅಂತ ಇದರಿಂದ ನಾವು ಊಹಿಸ್ಕೊಳ್ಬೋದು. ಅಂದರೆ ಅವಾಗ ಖಾಲಿ ಅದೇ ಹೇಳಿದ್ನಲ್ಲ, ಆ ಫೋಟೋದಲ್ಲಿ ನನ್ನ ಪ್ರತ್ಯಕ್ಷವಾಗಿ ನೇರವಾಗಿ ನೋಡ್ಬೋದಿತ್ತು. ಅಂದರೆ ಖಾಲಿನೇ, ಅಥವಾ ಆಡು ಕುರಿ ಮೇಯಿಸೋರು ಒಂದು ಎಲ್ಲೋ ಒಂದು ಕಡೆ ಇರ್ತಾಯಿದ್ರು ವಿನಃ ಜನಸಂದಣಿ ಇರ್ತಾನೆ ಇರಲಿಲ್ಲ ಇಲ್ಲಿ. ಸರ್ ಇದೇನು ಇದನ್ನು ಕಟ್ಟಿದ್ದು ಯಾರು? ಇದು ವಿಜಯನಗರದ ಕಾಲದೇನೆ ಸರ್. ಇದು ನಾನು ನಿಮ್ಗೆ ಹನುಮಂತಂದು ಅದಕ್ಕೆ ತೋರಿಸಿದ್ದು. ಅವ್ರ ಶೈಲಿನೇ ಅಂಥದ್ದು. ಯಾವ್ದಾದ್ರು ಒಂದಿದ್ರೆ ಅವ್ರ ಸೈನ್ ಬಿದ್ದಿರ್ತದೆ. ಒಂದು ಹನುಮಂತ, ಒಂದು ಆಂಜನೇಯ, ಒಂದು ಗಣಪತಿ. ಆ್ಯಂಡ್ ಇದು ಸರ್ ಕಟ್ಟಿದ್ದು ಕಾವಲು ಕಾಯೋಕ ಅಥವಾ ಧ್ವಜ ಹಾರ್ಸಕ? ಇದು ದೂರ ಪ್ರದೇಶದಿಂದ ನೋಡಿದ್ರೆ ಒಂದು ವಾಸ ಇದೆ ಅನ್ನೋದಕ್ಕೆ ಒಂದು ಇದಿರ್ಬೋದು. ಗೋಪುರ ಅನ್ನೋದ್ರ ಅರ್ಥನೇ ಅದು. ಗೋ ಪುರ ಅಂದರೆ ಊರು. ಗೋ ಅಂದರೆ ಹಸು ಇರೋಂಥ ಊರು. ಅಂದರೆ ಹಸು ಅಂದರೆ ಜನ ಇರ್ತಾರೆ ಅಂತ ಲೆಕ್ಕ. ಗೋಪುರ ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅವಾಗ ಪಶುಪಾಲನೆ ಭಾಳ ಮುಖ್ಯ. ಈಗ ನಿಮಗೆ ಗೋಪುರ ನೋಡಿ 2 ಕಡೆ ಹಿಂಗೆ ಬರುತ್ತೆ, ಅದು ಕೊಂಬು. ಆ ಶೇಪು ಬರುತ್ತೆ ನೋಡಿ, ಅದು ಕೂಡ ಹಸುವಿನ ಮುಖ ಥರನೇ ಬರುತ್ತೆ. ಅದು ಕರೆಕ್ಟ್. ಅಂದರೆ ಗ್ರ್ಯಾಜುಯಲಿ ಹೋಗ್ತಾ ಚಿಕ್ಕದಾಗುತ್ತೆ, ಕೆಳಗಡೆ ಅಗಲ ಬರುತ್ತೆ. ಸೇಮ್. ಅದೇ ಗೋಪುರ. ಅದು ವಿಜಯನಗರ ಶೈಲಿಯ ಒಂದು ಗೋಪುರ. ಆವಾಗಲಿಂದನೇ ನಿರ್ಮಾಣ ಆಗಿದ್ದು. ನೀವು ಬೇರೆ ಉತ್ತರ ಕರ್ನಾಟಕದಲ್ಲಿ ನೋಡಿ, ಅಲ್ಲಿ ಗೋಪುರಗಳು ಬೇರೆ ರೀತಿ ಇರ್ತವೆ. ನಾಗರ, ವೇಸರ, ದ್ರಾವಿಡ ಅನ್ನೋ ಒಂದು ಶೈಲಿನಲ್ಲಿ ಗೋಪುರಗಳಿರ್ತವೆ. ಇದೆಲ್ಲ ವಿಜಯನಗರ ಶೈಲಿಗಳು. ಓಕೆ ಓಕೆ, ನೈಸ್. ಈ ಥರ ಬರೋವೆಲ್ಲ ಈಗ ಮಧುರೆಯಲ್ಲಿ ಇರ್ಬೋದು, ಕಂಚಿ, ಮಧುರೆ. ಈಗ ನಿಮಗೆ ಸೋಮನಾಥ್ಪುರಗಳಲ್ಲಿ ಒಳಗಡೆ ಗೋಪುರ ಇರ್ತವೆ ನೋಡಿ, ಅದು ಬೇರೆ. ಹೊರಗಡೆ ಇರೋ ಗೋಪುರನೇ ಹೊರಗಡೆ ಈ ಥರ ಇದೆ ಗೋಪುರ ಹೊರಗಡೆ. ಆ್ಯಂಡ್ ಇವನ್ ನಮ್ಮ ಈ ಹೊಯ್ಸಳರ ಮಾನ್ಯುಮೆಂಟ್ಸ್ ಇದಾವಲ್ಲ ಬೇಲೂರು ಹಳೆಬೀಡು, ಅಲ್ಲೂ ಕೂಡ ಗೋಪುರಗಳು. ಈ ಗೋಪುರ ಅನ್ನೋದಕ್ಕೆ ಅದೇ ಮೀನಿಂಗ್, ಅದೇನೆ ಗೋಪುರ. ಹಸುಗಳು ಇದ್ದಾವಲ್ಲಿ ಮನುಷ್ಯ ಇದ್ದಾನೆ, ನದಿಯಲ್ಲಿರ್ತದೆ, ಅಲ್ಲಿ ಜೀವನ ಇರ್ತದೆ ಅನ್ನೋದಕ್ಕೆ ಅದೆಲ್ಲ ಇಂಡಿಕೇಶನು. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಎಲ್ಲೆಲ್ಲಿ ಹರಿತಾರೆ ಎಲ್ಲ ಕಡೆ ಹಚ್ಚ ಹಸುರಿದೆ. ಅಪ್ ಟು ನಿಮಗೆ ತಮಿಳ್ನಾಡು ತನಕ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ. ಬಟ್ ನದಿ ಗಲೀಜು ಮಾಡ್ತಾಯಿದ್ದಾರೆ, ಸೇಮ್ ಟೈಮ್ ನದಿ ಗಲೀಜಾಗ್ತಾಯಿದೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಡ್ರೈನೇಜ್ ನೀರೆಲ್ಲ ಒಳಗೆ ಬಿಡ್ತಾಯಿದ್ದಾರೆ. ಯಪ್ಪೋ ಬನ್ನಿ, ಅದು ಹರ್ಕೊಂಡು ಎಲ್ಲಿಗೆ ಹೋಗುತ್ತೆ? ನಮ್ಮ ನಿಮಿಷಾಂಬ ದೇವಸ್ಥಾನ, ಲಾಸ್ಟಲ್ಲಿ ಸಂಗಮಿಂದ ಹಾಗೆ ಮುಂದ್ಗಡೆ ಹೊರಟೋಗುತ್ತೆ. ಅದು ಮೈಸೂರಿಂದನೂ ಬರುತ್ತೆ ಗಲೀಜು. ಹೌದೌದು, ಮೈಸೂರು ಗಲೀಜೆಲ್ಲ ಅದಕ್ಕೆ ಬರ್ತಾ ಇದೆ. ಮೈಸೂರಿಂದ ಇದಕ್ಕಿದೆ, ಚಂದಗಾಳ ಒಂದು ಬರುತ್ತೆ, ಅಲ್ಲಿಂದ ಹೋಗುತ್ತೆ. ಇನ್ನೊಂದು ಬೆಳಗೊಳ. ಹೌದು, ಅದು ಬಲಮುರಿ ಬೆಳಗೊಳ. ಬೆಳಗೊಳದಿಂದ ತಿರ್ಗಾ ಲೆಫ್ಟಿಗೆ ಬಂದು ಅಲ್ಲಿಂದ ಜಾಯ್ನ್ ಆಗುತ್ತೆ. ಈ ಕಡೆ ದಕ್ಷಿಣಕ್ಕೂ ಆಗುತ್ತೆ, ಅಥವಾ ಉತ್ತರ 2 ಕಡೆನೂ ಕಾವೇರಿ ಕಲುಷಿತ ಆಗ್ತಾ ಇದ್ದೆ. ಈಗ ಇಲ್ಲಿ ಸ್ವತಂತ್ರ ದಿನಾಚರಣೆಗೆ ಅದಕ್ಕೆಲ್ಲ ಬಾವುಟ ಹಾರಿಸ್ತಾರೆ. ಬಾವುಟ ಹಾರಿಸ್ತಾರೆ ಸರ್. ಓಕೆ, ಇದೆಲ್ಲ ತೀರಾ ಇತ್ತೀಚೆಗೆ ಹಾಕಿರೋದು. ಈಗ ಮುಂಚೆ ಎಲ್ಲ ಸಂಜೆ ಹೊತ್ತು ಕೂತ್ಕೊಂಡು ತಗೊಳ್ಳೋರು ಬರ್ತಾರೆ. ಈಗ ನಿಮಗೆ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅವರೆಲ್ಲ ತಗೊಳಕ್ಕೆ ಬರ್ತಾರೆ ಇಲ್ಲಿಗೆ. ಅದಕ್ಕೆ ಬಾಟ್ಲು ಹೊಡೆದವ್ರಲ್ಲ. ತುಂಬ ಚೆನ್ನಾಗಿದೆ ಸರ್ ಶ್ರೀರಂಗಪಟ್ಟಣ. ಡೈಲಿ ನಾವು ವಾಕ್ ಮಾಡ್ತೀವಲ್ಲ, ಸೊ ನೀವು ಒಂದು ರೌಂಡ್ ಹೊಡಿತಾನೆ ಇರ್ತೀರಾ. ನಮ್ಮ ಸಂಜೆ ಹೊತ್ತು ವಾಕ್ ಹೊಡಿಯೋದೇ ಕೆಲಸ. ನನಗೇನೆ ಏನು ಅನಿಸುತ್ತೆ ಗೊತ್ತಾ, ಶ್ರೀರಂಗಪಟ್ಟಣ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ನಮ್ಮ ಜೊತೆ ಬರೋರು ಹೇಳ್ತಾರೆ. ಇನ್ನು ಹೊರಗಡೆ ಅವ್ರಿಗೆ ಏನು ಅನಿಸ್ಬೇಡಿ. ಸ್ನೇಹಿತರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ಕಾರ ಇಲ್ಲಿ ಹಾಕಿದೆ.
ಪ್ರತಿ ಕೋಟೆಯು ಧ್ವಜ ಬತೇರಿಯನ್ನು ಹೊಂದಿರುತ್ತದೆ. ಈ ಧ್ವಜ ಬತೇರಿಯಲ್ಲಿ ಅಲ್ಲಿ ಆಳ್ವಿಕೆ ನಡೆಸುವ ರಾಜವಂಶದ ಧ್ವಜವನ್ನು ಹಾರಿಸಲಾಗುತ್ತೆ. ಶ್ರೀರಂಗಪಟ್ಟಣದ ಧ್ವಜ ಬತೇರಿ ಚೌಕಾಕಾರದಲ್ಲಿದ್ದು ಪಿರಮಿಡ್ ಆಕೃತಿಯಲ್ಲಿ ರೂಪುಗೊಂಡಿದೆ. ಇದು 3 ಹಂತದಲ್ಲಿ ನಿರ್ಮಿಸಲ್ಪಟ್ಟಿದೆ. ಅದರ ತುದಿಯಲ್ಲಿರುವ ಧ್ವಜಸ್ತಂಭ ಹಡಗಿನ ಪಟಸ್ತಂಭವಾಗಿದ್ದಿತ್ತು. ಈ ಬತೇರಿಯು ಶ್ರೀರಂಗಪಟ್ಟಣದ ದ್ವೀಪದ ಎತ್ತರದ ಸ್ಥಳದಲ್ಲಿ ನಿರ್ಮಿತವಾಗಿದೆ. ಕಾವಲು ಗೋಪುರವಾಗಿ ಕೂಡ ಅದು ಕಾರ್ಯನಿರ್ವಹಿಸಿತ್ತು. ಇದರ ಮೇಲೆ ನಿಂತು ಅತಿ ದೂರದವರೆಗೆ ಪ್ರದೇಶಗಳನ್ನು ಗಮನಿಸುವ ಅವಕಾಶ ಇದೆ. ಇದು ಕೋಟೆಯ ಎಲ್ಲ ಪ್ರದೇಶಗಳನ್ನು ಮತ್ತು ಹೊರಗಿನ ಪ್ರದೇಶಗಳ ಚಟುವಟಿಕೆ ಗಮನಿಸಲು ಅವಕಾಶ ಆಗುತ್ತೆ. ಸರ್, ಲೈಕ್ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇಲ್ಲ, ಗಮನ ಇಡೋಕ್ಕೆ ಇದು ಅತ್ಯವಶ್ಯಕವಾಗಿ ಸೈನ್ಯದ ಹೊರ ಸೈನ್ಯಗಳ ಆಗ್ಬೋದು, ಒಂದು ಅಂದಾಜು ಗುರ್ತು ಹಿಡಿಯಕ್ಕೆ ಮಾಡಿರೋದು. ಒಂಥರ ಅವತ್ತಿನ CC ಕ್ಯಾಮ್ರಾ ಮೇಲೆ ಇವತ್ತು ಐಟಲ್ ಒಂದು CC ಕ್ಯಾಮ್ರಾ ಹಾಕ್ತಾರೆ, ಅವತ್ತು ಇವನೇ ಸೈನಿಕನೇ ಕೂತು CC ಕ್ಯಾಮ್ರಾ ಅವನೇ CC ಕ್ಯಾಮ್ರಾ. ಸೊ ಇದೊಂಥರ ಅವತ್ತಿನ CC ಕ್ಯಾಮ್ರಾ ಸೆಟಪ್ಪು. ಟಿಪ್ಪುವಿನ ಕಾಲದಲ್ಲಿ ಆತನ ಧ್ವಜ, ಆತನ ಪತನದ ನಂತರ ಇಂಗ್ಲೀಷ್ ಧ್ವಜ ಇಲ್ಲಿ ಹಾರ್ತಿತ್ತು. ನೋಡಿ, ಇಮ್ಯಾಜಿನ್ ಮಾಡಿ, ಮೇಲೆ ಟಿಪ್ಪು ಧ್ವಜ ಒಂದಿತ್ತು. ಆತ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತೀರ್ಕೋತಾನೆ. ಅದಾದ ನಂತರ ಇಂಗ್ಲೀಷ್ನವರು ಅವತ್ತನ್ನು ಸೋಲಿಸಿದ್ದು, ಅವ್ರ ಧ್ವಜ ಇಲ್ಲಿ ಹಾರ್ತಿತ್ತು. ಎಂಥ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ನೋಡಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.